ಇದೇನಿದು ಬೇರೆ ಹಾಡೇ ಇಲ್ವಾ? ಬರೀ ಈ ತರದ ಹಾಡುಗಳೇ ಬರ್ತಿದೆ. ಹಲೋ ಕೊಡಗು. ಈ ಸುಂದರವಾದ ವಾತಾವರಣದಲ್ಲಿ ಹೊಸದಾಗಿ ಮದುವೆ ಆಗಿ ಹನಿಮೂನ್ಗೆ ಬಂದಿರೋ ಎಲ್ಲಾ ಜೋಡಿಗಳಿಗಂತೂ ಇದು ಸ್ವರ್ಗ ಅಂತಾನೆ ಹೇಳ್ಬೋದು. ಲವ್ ಇಸ್ ಇನ್ ದ ಏರ್ ಅಂತಾರಲ್ವಾ, ಪ್ರೀತಿ ಕೊಡಗಿನ ಗಾಳಿಲಿದೆ. ಮಂಜಿನ ನಗರಿ ಕೊಡಗಿಗೆ ಬರ್ತಿರೋ ಎಲ್ಲಾ ಹೊಸ ಜೋಡಿಗಳಿಗೂ ಸ್ವಾಗತ. ಯಾರಿದು? ಕೂರ್ಗೋಗ್ ಬರೋರೆಲ್ಲರೂ ಅದಕ್ಕೆ ಬರ್ತಾರ? ಏನೇನೋ ಮಾತಾಡ್ತಿದಾರ. ಯಾಕೆ ದುರ್ಗಾ, ನಿನಗೆ ರೊಮ್ಯಾಂಟಿಕ್ ಸಾಂಗ್ಸ್ ಅಂದರೆ ಇಷ್ಟ ಆಗಲ್ವಾ? ಕೂರ್ಗೋಗಿ ಬಂದಿದ್ದೀವಿ, ಸಕ್ಕತ್ತಾಗಿರೋ ವೆದರ್ ಇದೆ. ಇಂಥ ಟೈಮಲ್ಲಿ ಜರ್ನಿ ಮಾಡ್ತಾ ರೊಮ್ಯಾಂಟಿಕ್ ಸಾಂಗ್ ಕೇಳ್ತಾ ಇದ್ರೆ ಏನು ಮಜವಾಗಿರುತ್ತೆ ಗೊತ್ತಾ? ಬಾಸು, ನೀವು ಆಫೀಸ್ ಕೆಲ್ಸದ ಮೇಲೆ ಬಂದಿದ್ದೀರಾ, ಅದ್ರ ಬಗ್ಗೆ ಗಮನ ಕೊಡಿ. ಈ ಥರ ಹಾಡುಗಳನ್ನೆಲ್ಲ ಕೇಳ್ಕೊಂಡು ಟೈಮ್ ಹಾಳು ಮಾಡಬೇಡಿ. ಅಷ್ಟಕ್ಕೂ ನಾವು ಹನಿಮೂನ್ ಬಂದಿದ್ದೀವಿ ಅಂತ ಈ ರೇಡಿಯೋದವ್ರಿಗೆ ಯಾರು ಹೇಳಿದ್ರು? ದುರ್ಗಾ, ಪಾಪ ಅವ್ರು ಜನರೆಲ್ಲ ಹೇಳ್ತಾ ಇದ್ದಾರೆ, ನಿಂಗೆ ಹೇಳ್ತಾ ಇದ್ದಾರೆ ಅಂತ ಯಾಕೆ ತಗೋತಾ ಇದೆಯಾ? ಅಯ್ಯೋ, ಯಾಕೆ ತಗೋತಿ ಅಂದರೆ ನಾನು ಮೊದಲನೇ ಸಲ ಕೂರ್ಗ್ ಬರ್ತಿದ್ದೀನಿ ಬಾಸು. ಇದೊಳ್ಳೆ ನನಗೆ ಹೇಳ್ದಾಗಿದೆ. ನಿನಗ ಅಂದರೆ ನಿಮ್ಮ ಮನಸ್ಸಲ್ಲೂ? ಬಾಸು ನೋಡಿ, ಸುಮ್ಮನೆ ಕಾರ್ ಓಡಿಸೋದ್ರ ಬಗ್ಗೆ ಗಮನ ಕೊಡಿ, ಬೇಡದೇ ಇರೋ ವಿಷಯನೆಲ್ಲ ಮಾತಾಡಬೇಡಿ. ಅಷ್ಟಕ್ಕೂ ಇಲ್ಲಿ ಬರಕ್ಕೆ ಮುಂಚೆ ನೀವೇನು ಹೇಳಿದ್ರಿ ಹೇಳಿ? ಏನು ಹೇಳ್ದ? ಏನು ಹೇಳಿದ್ರಿ ಅಂತ ಕೇಳ್ತಿದ್ದೀರಾ? ಅಲ್ಲ ಬಾಸು, ನನ್ನ ನೋಡ್ಕೊಳಕ್ಕೆ ನಿಮ್ಮ ಹತ್ರ ಸಮಯ ಇರಲ್ಲ ಅಂತೆಲ್ಲ ಹೇಳಿದ್ರಿ ತಾನೇ? ಅಯ್ಯೋ ದೇವ್ರೆ, ಅದು ಮಾತುಕತೆ ಆಗೋಗಿದ್ಯಾ? ಈ ಶರತ್ಗೆ ಬುದ್ಧಿನೇ ಇಲ್ಲ. ಅವ್ರ ಕಾಲ್ ಮೇಲೆ ಅವರೇ ಕಲ್ಲು ಹಾಕೋತಿದ್ದಾರೆ. ಅದು ದುರ್ಗಾ, ಬಾಸು ನನಗೆ ಇವಾಗ ನಿದ್ದೆ ಬರ್ತಿದೆ, ನಾನು ಮಲ್ಕೋತೀನಿ. ದುರ್ಗಾ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ ನಿನಗೆ ಅರ್ಥನೇ ಆಗ್ತಾ ಇಲ್ವಾ? ಬಾಯ್ ಬಿಟ್ಟೆ ಹೇಳಬೇಕಾ? ದುರ್ಗಾ, ನಿನ್ನ ಹಣೆ ಬರಹದಲ್ಲಿ ಪ್ರೀತಿ ಬರ್ತಾಗಿದೆ. ನೀನು ಶರತ್ನ ಎಷ್ಟು ಪ್ರೀತಿಸ್ತೀಯ ಅನ್ನೋದು ನಿನ್ನ ಕಣ್ಣಲ್ಲೇ ಕಾಣಿಸ್ತಿದೆ. ನೀನು ಎಷ್ಟೇ ತಪ್ಪಿಸ್ಕೊಂಡ್ರು ಆ ಪ್ರೀತಿ ನಿನ್ನ ಬಿಡಲ್ಲ. ನೀನು ಬಿಟ್ಟರು ನಾನು ಬಿಡಲ್ಲ. ನಿಮ್ಮಿಬ್ರನ್ನ ಒಂದು ಮಾಡೇ ಮಾಡ್ತೀನಿ. ಬಾಸು, ಏನು ಮಾಡ್ತಿದ್ದೀರಾ ನೀವು? ಅದು ಐಮ್ ಸಾರಿ ದುರ್ಗಾ, ನಾನು ಬೇಕು ಅಂತ ಮಾಡಿದ್ದಲ್ಲ. ಅದು ಗೇರ್ ಚೇಂಜ್ ಮಾಡ್ತಾ ಇದ್ದ, ಕೈ ಸ್ಲಿಪ್ ಆಗಿ ಅಲ್ಲಿ. ಐ ಆಮ್ ರಿಯಲಿ ಸಾರಿ ದುರ್ಗಾ, ಪ್ರಾಮಿಸ್, ನಾನು ಬೇಕಂತ ಮಾಡಿಲ್ಲ. ಸುಮ್ಮನೆ ಇರಿ ಬಾಸು, ನಿಮ್ಮ ಪಕ್ಕ ಕೂತ್ಕೊಳ್ಳೇಬಾರ್ದು. ನಾನು ಹೋಗಿ ಹಿಂದೆ ಕೂತ್ಕೋತೀನಿ. ದುರ್ಗಾ, ಹೇಳಿದ್ನಲ್ಲ ಬೇಕಂತ ಮಾಡಿಲ್ಲ, ಪ್ಲೀಸ್ ಅರ್ಥ ಮಾಡ್ಕೋ. ದೇವ್ರೆ, ಇವರಿಬ್ರು ಮಧ್ಯೆ ರೊಮ್ಯಾನ್ಸ್ ಕ್ರಿಯೇಟ್ ಮಾಡೋಣ ಅಂತ ಹೋದ್ರೆ ಬರೀ ಜಗಳಾಡ್ತಾರೆ. ಇವರಿಬ್ರು ಎಂಥ ಜೋಡಿನೋ. ಛೇ, ದುರ್ಗಾ ಅಂತೂ ಒಬ್ಳೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅಂಬಿಕಾ ಏನಾದರೂ ಇದ್ದಿದ್ರೆ ಅವಳ ಇರುವಿಕೆ ನನಗೆ ಗೊತ್ತಾಗ್ತಿತ್ತು. ಅಂದರೆ ಅಂಬಿಕಾನು ದುರ್ಗನ ಜೊತೆ ಹೋಗಿದ್ದಾಳೆ ಅಂತ ಅನ್ಸುತ್ತೆ.